ಯಾಕಂದ್ರೆ ನನಗೆ ನೀನ್ ಬೇಕಿತ್ತು, ನಮ್ಮ ಅಕ್ಕ ಅಂಬಿಕಕ್ಕ ಬೇಕಿತ್ತು. ಆದ್ರೂ ದುರ್ಗಾ, ನಿನ್ಗೇನಾದ್ರೂ ಅಪಾಯ ಆಗಿದ್ರೆ? ಅಪಾಯನ? ನಂಗದ್ರ ಬಗ್ಗೆ ಯೋಚನೆನೂ ಇರ್ಲಿಲ್ಲ ಅಕ್ಕ. ನನ್ನ ಯೋಚನೆಲಿ ಇದ್ದಿದ್ದು ಬಂದೇನೆ, ಕಳ್ದೋಗಿರೋ ನಮ್ಮ ಅಕ್ಕನ ವಾಪಸ್ ಕರ್ಕೊಂಡ್ಬರ್ಬೇಕು ಅನ್ನೋದು. ನನಗೆ ನೀನ್ ಮುಖ್ಯ ಅಕ್ಕ, ನೀನ್ ಮುಖ್ಯ. ಅಕ್ಕ, ಇನ್ಮೇಲೆ ಯಾವತ್ತೂ ನನ್ನನ್ನು ಬಿಟ್ಟು ಹೋಗ್ಬೇಡ, ನನ್ನನ್ನು ಬಿಟ್ಟು ಹೋಗ್ಬೇಡ ಅಕ್ಕ. ನನ್ನಿಂದ ಅನಾಥೆ ಆಗೋ ಹಾಗೆ ಮಾಡಬೇಡ ಅಕ್ಕ. ಯಾರ ಜೊತೆ ಮಾತಾಡ್ತಾ ಇದ್ದಾಳೆ ಇವಳು? ಯಾರನ್ನ ಅಪ್ಕೊಂಡು ಅಳ್ತಾ ಇದ್ದಾಳೆ? ಅಂಬಿಕಾನ? ಹೌದು, ಅಂಬಿಕಾ ವಾಪಸ್ ಬಂದಿದ್ದಾಳೆ. ನನ್ನ ಕಣ್ಣಿಗೆ ಕಾಣಿಸ್ದೇ ಇರೋಳು ತಂಗಿ ಕಣ್ಣಿಗೆ ಕಾಣಿಸ್ಕೊಂಡಿದ್ದಾಳೆ. ಅಂಬಿಕಾ, ನಿಮ್ಮಿಬ್ಬರ ಈ ಸಂತೋಷ ಪುನರ್ಮಿಲನ ಹೆಚ್ಚು ದಿನ ಉಳಿಯೋದಿಲ್ಲ ದುರ್ಗಾ. ನೆನ್ಪಿಟ್ಕೋ, ನೀನು ಈ ಮಾಳ್ವಿಕಾ ಮತ್ತೆ ಮಂಜರಿಯಮ್ಮನ ವಿರುದ್ಧ ತಿರುಗಿ ನಿಂತಿದ್ಯಾ. ಇದಕ್ಕೆ ನೀನು ದೊಡ್ಡ ಬೆಲೆ ತೆರಲೇಬೇಕಾಗತ್ತೆ. ಸುಮ್ಮನೆ ಬಿಡೋದಿಲ್ಲ. ದುರ್ಗಾ, ಐ ಆಮ್ ಸಾರಿ ದುರ್ಗಾ, ನನ್ನ ಕ್ಷಮಿಸ್ಬಿಡು. ನಾನು ನಿನ್ನ ಅಕ್ಕನಾಗಿ ಸೋತೆ. ನಾನು ನಿನ್ನಿಂದ ಸತ್ಯ ಮುಚ್ಚಿಟ್ಟೆ, ನಿನಗೆ ಸುಳ್ಳು ಹೇಳ್ದೆ. ನನ್ನ ಕ್ಷಮಿಸ್ಬಿಡು ದುರ್ಗಾ, ಕ್ಷಮಿಸ್ಬಿಡು. ಮರಳಿ ಬಂದ್ಯಾ ಮಗಳೇ, ಮರಳಿ. ಅಪ್ಪ, ಮರಳಿ ಅಪ್ಪ, ಅಪ್ಪ. ನನ್ನ ಮಕ್ಕಳು, ಅಮ್ಮ ಅಮ್ಮ, ಜಗನ್ಮಾತೆ, ಕರುಣೆ ತಾಯಿ, ನನ್ನ ನಿಧಿ, ನನ್ನ ಮಾಣಿಕ್ಯ ಮರಳಿ ಬಂತು. ದುರ್ಗಾ, ಮಂಜರಿ ಅಮ್ಮನಿಗೆ ನೋವು ಕೊಟ್ಟು ನಮ್ಮ ಕೆಲಸನೆಲ್ಲ ಹಾಳು ಮಾಡಿದ್ದು ನಿನಗೆ ಕ್ಷಮೆನೇ ಇಲ್ಲ. ಅಂಬಿಕನ್ನೇ ನಾನು ಉಳಿಸ್ಲಿಲ್ಲ, ನಿನ್ನ ಸುಮ್ಮನೆ ಬಿಡ್ತೀನೇನೆ. ಈ ಮಾಳ್ವಿಕಾ ಯಾವತ್ತೂ ಸೋಲನ್ನ ಒಪ್ಕೊಳ್ಳೋಳಲ್ಲ. ನೀನು ಮಾಡಿರೋ ತಪ್ಪಿಗೆ ನಿನ್ನ ಪ್ರಾಣನೇ ನೀನು ಬೆಲೆ ತೆರಬೇಕು. ಸಾಯೋದಕ್ಕೆ ಸಿದ್ಧವಾಗು. ಹೋಗು. ನಿನಗೆ ಸಿಕ್ಕ ಮೊದಲ ಅವಕಾಶದಲ್ಲೇ ಆ ದುರ್ಗನ ಕೊಂದು ಹಾಕು. ಸಾವು ಭಯಂಕರವಾಗಿರ್ಬೇಕು, ಭಾರಿ ಭಯಂಕರವಾಗಿರ್ಬೇಕು. ಅವಳು ಈ ಭೂಮಿ ಮೇಲೆ ಉಸಿರಾಡೋ ಪ್ರತಿ ಕ್ಷಣವೂ ನನಗೆ ಕಂಟಕನೆ. ಅವಳು ಉಸಿರು ನಿಲ್ಲವರೆಗೂ ನಿನಗೆ ವಿಶ್ರಾಂತಿ ಇಲ್ಲ. ಹೋಗು.
ದುರ್ಗಾ, ಅಕ್ಕ ವಾಪಸ್ ಬಂದ್ಲು ಅಂತ ಖುಷಿಯಾಗಿದ್ಯಾ ಅಲ್ವಾ? ಈ ಅಕ್ಕ ತಂಗಿಯರ್ನ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು. ನೀನೇನೋ ಅಂಬಿಕನ ಉಳಿಸ್ಕೊಂಡೆ, ಆದ್ರೆ ನಿನ್ನನ್ನ ಉಳಿಸ್ಕೊಳ್ಳೋದಕ್ಕೆ ಅಂಬಿಕನಿಂದ ಸಾಧ್ಯ ಆಗೋದಿಲ್ಲ. ಅಕ್ಕ ಸಿಕ್ಕಿದಾಳೆ ಅಂತ ನಂಗೆ ತುಂಬಾ ಖುಷಿ ಇದೆಯಪ್ಪ. ಆದ್ರೆ ಆ ಖುಷಿಯಿಂದ ಎಷ್ಟೋ ಕರಾಳ ಸತ್ಯಗಳನ್ನ ಬಚ್ಚಿಟ್ಟಿರೋದು ಯಾಕೆ? ಹೇಳಲ್ಲ. ಹೇಳಪ್ಪ, ಅಕ್ಕನ ಅಂತ ದಟ್ಟ ಕಾಡಲ್ಲಿ ಯಾಕೆ ಬಚ್ಚಿಟ್ಟಿದ್ರು?